ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಾವು ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸುವ. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಪ್ರಾರ್ಥನೆ ಬಗ್ಗೆ ಕೊಡ್ತಾ ಇರೋಂಥ ಉದ್ದೇಶ, ಹೊಸದಾಗಿ ಬಂದಂಥ ಎಷ್ಟೋ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡೋದು ಯಾವ ಥರ ಅಂತ ಗೊತ್ತಿಲ್ಲದಿರತಕ್ಕಂಥ ಕಾರಣಕ್ಕೋಸ್ಕರ ಮತ್ತು ಹಳಬರಿಗೂ ಕೂಡ ಇದು ಉಪಯೋಗ ಆಗಲಿ ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ ನನ್ನ ಕೈಯಲ್ಲಿ ಆದಷ್ಟರ ಮಟ್ಟಿಗೆ ಪ್ರಾರ್ಥನೆ ಬಗ್ಗೆನೇ ಈ ತಿಂಗಳಿಡೀ ಕೊಡ್ತಾ ಇದ್ದೇನೆ ಪ್ರಿಯರೇ. ದೇವರು ನನ್ನನ್ನು ಆಶೀರ್ವದಿಸಿ ನನ್ನ ಸೇವೆಯನ್ನು ಬಲಪಡಿಸಬೇಕೆಂದು ನೀವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ಪ್ರಾರ್ಥನೆ ಅಂಶ ನೀವು ಬೋರ್ಡ್ನಲ್ಲೇ ನೋಡ್ತಾ ಇರ್ಬೋದು, ನಂಬಿಕೆಯಿಂದ ಪ್ರಾರ್ಥಿಸಿ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರಿಯರೇ, ಫಸ್ಟ್ ಆಫ್ ಆಲ್ ಹೊಸದಾಗಿ ಬಂದವರು ಎಲ್ಲ ಕಡೆಗೆ ಹೋಗಿ ಎಲ್ಲೂ ಸಕ್ಸಸ್ ಕಾಣದೆ ಕೊನೆಗೆ ಯೇಸು ಸ್ವಾಮಿ ಹತ್ರ ಹೋದರೆ ಸಕ್ಸಸ್ ಆಗುತ್ತೋ ಇಲ್ಲವೋ ಅಂತ ಅಪನಂಬಿಕೆ ಮೇಲೆ ಬರ್ತಾರೆ. ಆದರೆ ನಾವು ದೇವರ ಮಕ್ಕಳು, ಅವರು ನಂಬಿಕೆಯಿಂದ ಬಲಪಡಿಸಿ ನಾವು ಏನು ಮಾಡ್ತೀವಿ, ಅವ್ರನ್ನ ಬಲಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಇವತ್ತು ಏನಾಗ್ತದೆ ಅಂದರೆ, ಹಳೆಯ ವಿಶ್ವಾಸಿಗಳು ಕೂಡ ಕರ್ತನ ನಾಮದ ಮಹಿಮೆಯನ್ನು ಕಂಡು ಕೂಡ, ಅದ್ಭುತಗಳನ್ನು ಕಂಡರೂ ಕೂಡ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಕೆಲವೊಂದು ವಿಷಯಗಳಿಗೆ ಭಯಪಟ್ಟೋ ಅಥವಾ ಯಾವುದೋ ಒಂದು ರೀತಿಯ ಅಪನಂಬಿಕೆಗೆ ಒಳಗಾಗಿ ಅವರಿಗೆ ಸಿಗುವಂಥ ಒಂದು ಪ್ರಾರ್ಥನೆಯ ಪ್ರತಿಫಲವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ ಪ್ರಿಯರೇ. ನಿಜವಾದಂಥ ಸಂಗತಿ ಇವತ್ತು ಏನಾಗ್ತದೆ ಅಂದರೆ, ನಾನೇ ಸುಮಾರು ಜನಗಳನ್ನ ಕೌನ್ಸಿಲಿಂಗ್ ಮಾಡುವಾಗ ನನಗೆ ಗೊತ್ತಾಯಿತು, ಪಾಸ್ಟ್ರೇ ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವರು ಕೊಡೋದು ಬಿಡೋದು ದೇವರಿಷ್ಟ. ಹಿಂಗೆ ಹೇಳಿದಾಗ ನಿಜವಾಗಿ ಸಿಗೋದಿಲ್ಲ ಪ್ರಿಯರೇ. ಹಿಂಗೆ ಹೇಳಿದಾಗ ನಿಜವಾಗಿ ಸಿಗೋದಿಲ್ಲ. ನೀವು ನಂಬಿಕೆಯಿಂದ ಪ್ರಾರ್ಥಿಸಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂತೇಳಿ ಯೋಹಾನ 11ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ. ಆದರೂ ಕೂಡ ನಾವು ಅಪನಂಬಿಕೆ ಪಡೋದು ಬೇಕಾಗಿಲ್ಲ. ನಮ್ಮ ದೇವರಿಗೆ ನೀವು ಕೊಡುವಂಥ ಕಾಣಿಕೆ ಮುಖ್ಯ ಅಲ್ಲ, ನೀವು ಕಾಣಿಕೆ ಕೊಡೋದು ಮುಖ್ಯ ಅಲ್ಲ, ನಿಮ್ಮ ತಲಾಂತುಗಳು ಮುಖ್ಯ ಅಲ್ಲ. ನಿಮ್ಮ ಪ್ರಾರ್ಥನೆ ನಂಬಿಕೆಯಿಂದ ಮಾಡಬೇಕು. ಎಲಿಯ ನಮ್ಮಂಥ ಸ್ವಭಾವದನಾಗಿದ್ದರೂ ಕೂಡ ಅವನು ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿದಾಗ 3.5 ವರ್ಷ ಮಳೆ ಬರಲಿಲ್ಲ. ನಂತರ ಮಳೆ ಬಂತು ಅಂತ ಹೇಳಿದ್ರೆ ನಾನು ಮೊನ್ನೆ ತಾನೇ ಸಂಚಿಕೆಯಲ್ಲಿ ಕೊಟ್ಟಿದ್ದೀನಲ್ವ. ಒಂದು ಪ್ರಕೃತಿನೇ ನಿಲ್ಲಿಸಲಿಕ್ಕೆ ಶಕ್ತಿ ಇರತಕ್ಕಂಥ ವ್ಯಕ್ತಿಗೆ ಇವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಫಲ ಪಡೀಲಿಕ್ಕೆ ಆಗಲಿಲ್ಲ ಅಂತಂದರೆ, ಎಲ್ಲೋ ಒಂದು ಕಡೆ ನೀನು ದೇವರ ಒಂದು ಕೃಪೆಯನ್ನು ಕಳ್ಕೊಳ್ತಾ ಇದೆಯಾ? ಇಲ್ಲ, ನೀನು ನಿಜವಾದ ದೇವರ ಕೃಪೆ ಕಳ್ಕೊಳ್ಳೋದೇನೆ ನೀನು ನಿಜವಾದ ದೇವರ ಮಗನೇ ಆಗಿದ್ದರೆ 100% ಪ್ರಾರ್ಥನೆ ಮಾಡಿ ಪ್ರತಿಫಲವನ್ನು ಹೊಂದುವಂತೀಯ. ಇದಕ್ಕೆ ಆಧಾರವಾಗಿ ಪ್ರಿಯರೇ, ಇಬ್ರಿಯ 11:6 ಏನು ಬರೆದೆಂದರೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಎಂದು ನಂಬುವುದು ಅವಶ್ಯ. ನೋಡಿ ಪ್ರಿಯರೇ, ಇಲ್ಲಿ ವಚನವನ್ನು ಚೆನ್ನಾಗಿ ಗಮನಿಸಿ ಪ್ರಿಯರೇ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಾಗಾದರೆ ದೇವರನ್ನು ಮೆಚ್ಚಿಸಬೇಕಾದ್ರೆ ನಿನ್ನ ಕಾಣಿಕೆ ಅಲ್ಲ, ನಿನ್ನ ತಲಾಂತುಗಳಲ್ಲ, ನಿನ್ನ ಎಜುಕೇಷನ್ ಅಲ್ಲ, ನಿನ್ನ ಸೌಂದರ್ಯ ಅಲ್ಲ, ನಿನ್ನ ಜಾತಿ ಅಲ್ಲ, ನಿನ್ನ ಮತ ಅಲ್ಲ, ನಿನ್ನ ಒಂದು ಆ ಗುಣಗಳಲ್ಲ. ದೇವರಿಗೆ ಬೇಕಾಗಿರೋದು ನಿನ್ನ ಪುಟ್ಟ ನಂಬಿಕೆ. ದೇವರ ವಾಕ್ಯದಲ್ಲೇ ಬರ್ತಿದೆ. ನಿಮಗೆ ನಂಬಿಕೆ ಅನ್ನೋದು ಕಡಿಮೆ ಆಗಿದೆಯಾ? ದೇವರ ವಾಕ್ಯದಲ್ಲೇ ಬರೆದಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಅಂತೇಳಿ. ನಿಮಗೆ ನಂಬಿಕೆ ಕಡಿಮೆ ಆದಾಗ, ಸ್ವಾಮಿ ನನಗೆ ನಂಬಿಕೆಯಿಂದ ಬಲಪಡಿಸಪ್ಪ ಅಂತ ಕೇಳಿ. ನಂಬಿಕೆ ಕಡಿಮೆ ಆಗಿದ್ದರೂ ಕೂಡ ನಾನು ಸ್ವಸ್ಥಪಡಿಸುವಂಥ ಆ ರೋಗಿ ಕೇಳಿದಾಗೆ ನಾವು ಕೂಡ ಏನು ಮಾಡಬೇಕಂತಂದರೆ ಪ್ರಿಯರೇ, ನಂಬಿಕೆ ಕೆಲವೊಂದು ಸಲ ನಮಗೂ ಕುಸಿದು ಬಿದ್ದಂಥ ಸಮಯದಲ್ಲಿ ನಂಬಿಕೆ ಹುಟ್ಟಿಸುವಂತಹ ದೇವರನ್ನು ಕೇಳಬೇಕು. ಯಾಕೆಂದರೆ ನಂಬಿಕೆ ಹುಟ್ಟಿಸುವವನು ಪೂರೈಸುವನು ಆತನೇ ಆಗಿದ್ದಾನೆ. ಹಾಗಾದರೆ ನಮ್ಮ ನಂಬಿಕೆಯ ಮಟ್ಟವನ್ನು ದೇವರನ್ನು ಕೇಳಿ ನಾವು ಹೆಚ್ಚಿಸ್ಕೋಬೇಕು. ಯಾಕೆಂದರೆ ಸೈತಾನ ಅಪನಂಬಿಕೆ ತರ್ತಾನೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರಿಗೆ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕೋರಿಗೆ ಪ್ರತಿಫಲ ಕೊಡ್ತಾನೆ ಎಂದು ನಂಬುವುದು ಅವಶ್ಯ. ಹಾಗಾದರೆ ಇವತ್ತು ಹೊಸದಾಗಿ ಬರ್ತಕ್ಕಂಥ ವಿಶ್ವಾಸಿಗಳೇ, ಎಲ್ಲೋ ಯೇಸು ಹತ್ರ ಹೋದರೆ ಒಳ್ಳೆಯದಾಗ್ತದೆ ಅಂತ ಬರಬೇಡಿ. ಯೇಸು ಸ್ವಾಮಿ ಸತ್ಯವಾದ ದೇವರು, ನಿತ್ಯವಾದ ದೇವರು ಮತ್ತು ನಮಗೋಸ್ಕರ ಸತ್ತು 3 ದಿವಸ ಎದ್ದು ಬಂದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಬಂದಂಥ ದೇವರು ಅಂತ ನೀವು ಯಾವಾಗ ಹೃದಯದಿಂದ ನಂಬ್ತೀರೋ, ಆಗ ನಿಮ್ಮ ಜೀವಿತದಲ್ಲಿ ಒಂದೊಂದೇ ಒಳ್ಳೆಯ ಕಾರ್ಯಗಳು ಸಂಭವಿಸ್ತಾ ಬರ್ತದೆ.
ಇವತ್ತು ನೀನು ಬಂದಾಗ ಯಾವ ಥರ ಇದ್ದೆ, ಈಗ ಯಾವ ಥರ ಇದ್ದೆ, ಇನ್ನು ಮುಂದಕ್ಕೆ ಯಾವ ಥರ ಆಗ್ತೀಯ ಅಂತ ಹೇಳೋದನ್ನು ನಿನ್ನ ಕಣ್ಣಾರೆ ನೀವು ನೋಡ್ಬೋದು ಪ್ರಿಯರೇ. ಇವತ್ತು ಏನಾಗ್ತಿದೆ ಅಂದರೆ, ಒಂದು ಪ್ರಾರ್ಥನೆ ಮಾಡಿದಾಗ ಆ ಪ್ರತಿಫಲಕ್ಕೋಸ್ಕರ ಕಾಯುವಂಥ ತಾಳ್ಮೆ ಇವತ್ತು ದೇವರ ಮಕ್ಕಳಲ್ಲಿ ಬಹಳ ಕಡಿಮೆ. ಪ್ರಾರ್ಥನೆ ಮಾಡಿದ ತಕ್ಷಣವೇ ಆಗಬೇಕು ಅಂತಂದರೆ ಆಗೋದಿಲ್ಲ. ಒಂದು ಮಗುವನ್ನು ಇರಬೇಕಾದ್ರೆ ಆ ಮಗು 9 ತಿಂಗಳು ಆಗಿ ಹೆರಿಗೆ ಆದ್ರೇ ಮಾತ್ರ ಅದು ಉತ್ತಮವಾದಂಥ ಮಗುವಾಗ್ತದೆ. 7 ತಿಂಗಳಿಗೋ 6 ತಿಂಗಳಿಗೋ ಹುಟ್ಟಿದ್ರೆ ಅದು ಇನ್ನೂ ಪ್ರೀ ಮೆಚ್ಯೂರ್ಡ್ ಬೇಬಿ ಅಥವಾ ಇನ್ನೂ ಬೆಳವಣಿಗೆ ಇಲ್ಲದಂಥ ಮಗುವಾಗಿ ಅದು ಇರ್ತದಲ್ಲ ಪ್ರಿಯರೇ. ಅದಕ್ಕಿನ್ನು ಯಾವ ಟೈಮಲ್ಲೂ ಹುಷಾರಿರೋದಿಲ್ಲ, ಆರೋಗ್ಯ ತಪ್ತಾ ಇರ್ತದೆ. ಹಾಗೆ ನಾವು ಆಗಬಾರ್ದು ಪ್ರಿಯರೇ. ನೋಡಿ, ಕೇಳಿದ ತಕ್ಷಣವೇ ಸಿಗಲಿಕ್ಕೆ ಆಗೋದಿಲ್ಲ. ಒಂದು ಮಗುವನ್ನು 9 ತಿಂಗಳವರೆಗೆ ತಾಯಿ ಯಾವ ಥರ ಕಾಯ್ತಾಳೋ ಅದೇ ಥರದಲ್ಲಿ ನಾವು ಪ್ರತಿಫಲಕ್ಕೋಸ್ಕರ ಕಾಯಬೇಕು ಪ್ರಿಯರೇ. ನಾವು ಅಷ್ಟು ಪರಿಶುದ್ಧರಾಗಿದ್ದರೆ ಮಾತ್ರ ಕೇಳಿದ ತಕ್ಷಣ ಸಿಗ್ತದೆ. ನಾವು ಯಾರು ಅಷ್ಟು ಪರಿಶುದ್ಧರಲ್ಲ ಪ್ರಿಯರೇ. ಇದೊಂದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ಒಂದಲ್ಲ ಒಂದು ವಿಷಯದಲ್ಲಿ ನಾವು ತಪ್ಪುವುದು ಉಂಟು. ಆ ಕಾರಣಕ್ಕೋಸ್ಕರ ಕೇಳಿದ ತಕ್ಷಣ ಕೆಲವೊಂದು ಲೇಟ್ ಆಗ್ತದೆ ಪ್ರಿಯರೇ. ಲೇಟ್ ಆದರೂ ಕೂಡ ಅದು ಬೆಸ್ಟಾಗಿ ಬರ್ತದೆ ಅಂತ ಹೇಳೋದನ್ನು ನಾವು ಮರಿಬಾರ್ದು ಪ್ರಿಯರೇ. ಪ್ರೈಸ್ ಲಾರ್ಡ್. ಇವತ್ತು ಏನಾಗ್ತದೆ ಅಂದರೆ, ನಂಬಿಕೆಯ ಕೊರತೆ ಇರುವಂಥ ಕಾರಣಕ್ಕೋಸ್ಕರ ಕೆಲವೊಂದು ಮನೆಗಳಲ್ಲಿ ಅದ್ಭುತ ಆಗ್ತಾ ಇಲ್ಲ. ನಂಬಿಕೆಯ ಕೊರತೆಯಿಂದ ಸೂಚಕ ಕಾರ್ಯಗಳನ್ನ ಕಾಣಲಿಕ್ಕೆ ಆಗ್ತಾ ಇಲ್ಲ. ಮಾರ್ಕ 11ನೇ ಅಧ್ಯಾಯದಲ್ಲಿ ಬೇಡಿಕೊಂಡಿರ್ತಕ್ಕಂಥದ್ದನ್ನು ಹೊಂದಿದ್ದೇನೆ ಅಂತ ನಂಬಿ. ಯಾಕೊತ್ತಾ, ನಮ್ಮ ದೇವರು ಮನುಷ್ಯನ ಥರ ಅಪನಂಬಿಗಸ್ತನಲ್ಲ. ಇವತ್ತೇನು ಗೊತ್ತಾ, ಮನುಷ್ಯರನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ಏನಾಗ್ತಿದೆ, ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿನೇ ಮೋಸ ಮಾಡ್ತಾನೆ. ಗಂಡನೇ ಹೆಂಡತಿಗೆ ಮೋಸ ಮಾಡ್ತಾನೆ, ಹೆಂಡತಿ ಗಂಡನಿಗೆ, ತಂದೆ ಮಕ್ಕಳಿಗೆ, ಮಕ್ಕಳು ತಂದೆಗೆ ಮೋಸ ಮಾಡೋಂಥ ಕಾಲ. ಈಗ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅಂತ ಹೇಳೋಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಾನು ನೀನು ನಂಬಬೇಕಾಗಿರೋದು ಕರ್ತನಾದ ಯೇಸು ಸ್ವಾಮಿಯನ್ನು ನಾವು ನಂಬೋದೇ ಆದರೆ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಇರತಕ್ಕಂಥ ಎಲ್ಲ ಸಾಲ ಬಂಧನಗಳು, ಎಲ್ಲ ಮಾಟ ಕೂಟಗಳು, ರೋಗದ ಬಂಧನಗಳು, ಯಾವುದೇ ಅಂಧಕಾರ ಶಕ್ತಿಗಳು ನಿನ್ನ ಮನೆಯ ಮೇಲೆ ಆಳ್ವಿಕೆ ಮಾಡಿದರೆ, ನಿನ್ನ ವಿರುದ್ಧವಾಗಿ ಯಾವುದೇ ಆ ಕೆಟ್ಟ ಶಕ್ತಿಗಳು ಸಂಚಾರ ಮಾಡದ ಇದ್ದರೆ, ನೀನು ನಂಬಿಕೆಯಿಂದ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ನನ್ನ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಅಂಧಕಾರ ಶಕ್ತಿ, ದುಷ್ಟಶಕ್ತಿ, ದುರಾತ್ಮನ ಶಕ್ತಿ, ಮಾಟ ಮಂತ್ರಗಳ ಶಕ್ತಿ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬಿಟ್ಟು ತೊಲಗು ಅಂತ ನೀನು ಪ್ರಾರ್ಥನೆ ಮಾಡೋದೇ ಆದರೆ ಕ್ಷಣದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು ಬಿಟ್ಟು ತೊಲಗಿ ನಿನಗೆ ಆಶೀರ್ವಾದ ಪರಲೋಕದಿಂದ ಬರ್ತದೆ ಪ್ರಿಯರೇ. ಇದು ಒಂದನ್ನು ನಾವು ಮರಿಬಾರ್ದು. ನಾವು ಯೇಸು ಸ್ವಾಮಿ ಮಕ್ಕಳು. ನಮ್ಮ ಪಾಪಕ್ಕೋಸ್ಕರ, ಶಾಪಕ್ಕೋಸ್ಕರ, ಬಂಧನಕ್ಕೋಸ್ಕರ, ಬಡತನಕ್ಕೋಸ್ಕರ ಬರತಕ್ಕಂಥ ಸೈತಾನನೆಲ್ಲ ಕುತಂತ್ರಗಳನ್ನು ತಪ್ಪಿಸೋದಕ್ಕೋಸ್ಕರ, ನಾವು ಪಾಪದ ಬಂಧನದಲ್ಲಿ ಬಿದ್ದಿದ್ದ ನಮ್ಮನ್ನು ಬಚಾವ್ ಮಾಡೋದಕ್ಕೋಸ್ಕರ ಪರಲೋಕದ ತಂದೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಬಲಿ ಕೊಟ್ಟು, ನಂತರ ಅವರು ಸಾವು ಅಥವಾ ಮರಣ ಅವ್ರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ಅವರು ಸತ್ತು 3ನೇ ದಿವಸ ಎದ್ದು 40 ದಿವಸ ಇದೇ ಲೋಕದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಕೊನೆಗೆ ಲಾಸ್ಟಿಗೆ ಯಾರು ಮೊಳೆ ಹೊಡೆದ್ರೋ, ಯಾರು ಹಿಂಸಿಸಿದ್ರು ಅವರ ಮಧ್ಯದಲ್ಲಿ ಅವರ ಊರಿನಲ್ಲಿ ತಿರುಗಾಡಿ ಅವರು ನಾನು ಸ್ವತಃ ದೇವರನ್ನ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳೋದು ಸಾಕ್ಷಿ ಆಧಾರ ಸಮೇತ ಇವತ್ತು ಕೂಡ ಪ್ರೂಫ್ ಇರುವಂಥ ಕಾರಣಕ್ಕೋಸ್ಕರ ನನ್ನ ದೇವರು ಮರಣವನ್ನೇ ಗೆದ್ದು ಬಂದಂಥ ಮರಣಾಧಿಕಾರಿಯನ್ನು ಸೋಲಿಸಿರ್ತಕ್ಕಂಥದ್ದು, ಸೈತಾನ ತಲೆಯನ್ನು ಜಜ್ಜಿರ್ತಕ್ಕಂತಹ ದೇವರಾಗಿದ್ದಾರೆ. ಆ ಕಾರಣ ಇದೊಂದನ್ನು ನೀವು ನಂಬಿಕೊಂಡು ನೀವು ಕಾರ್ಯ ಮಾಡಿ ಪ್ರಾರ್ಥಿಸೋದೇ ಆದರೆ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ. ಹಾಗಾದರೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲೋ ಒಂದು ಕಡೆ ಅಪನಂಬಿಕೆ ಪಡೋದು ಬೇಡ. ನಮ್ಮ ಯಾವ ವಿಷಯಕ್ಕೋಸ್ಕರ ನೀವು ಪ್ರಾರ್ಥಿಸ್ತೀರಾ, ಸಾಲದ ಬಂಧನ ಬೇಗ ಮುಗಿಬೇಕಾ, ಪ್ರಾರ್ಥಿಸಿ. ದುಡ್ದು ಉಳಿಸಲಿಕ್ಕಿರೋ ಶಕ್ತಿನ ಕೊಡ್ತಾರೆ. ಇವತ್ತು 25,000 50,000 ಸಂಬಳ ತಗೊಳ್ಳೋರು ನನ್ನ ಹತ್ರ ಬಂದು, ಅಂಕಲ್ ಪಾಸ್ಟ್ರೇ ಪ್ರಾರ್ಥನೆ ಮಾಡಿ ನನಗೆ ಸಾಲ ತೀರಿಸಲಿಕ್ಕೆ ಆಗ್ತಾಯಿಲ್ಲ, ಬಂದಿರೋ ದುಡ್ಡೆಲ್ಲ ಹೆಂಗೆ ಹೋಗ್ತದೆ ಗೊತ್ತಿಲ್ಲ, ನನಗೆ 30,000 ಸಂಬಳ ಇದೆ, ನನ್ನ ಹೆಂಡತಿಗೆ 20,000 ಸಂಬಳ ಇದೆ ಅಂತ ಹೇಳ್ತಾರೆ. ಆಗ ನನಗೆ ನಗು ಬರ್ತದೆ. ಯಾಕೋತ್ತಾ, ನನಗೆ ಸಿಗ್ತಾ ಇರೋದು 12-13,000 ಸಂಬಳ ಪ್ರಿಯರೇ. ಈ ಒಂದು ಹಣದಲ್ಲಿ ಮನೆಯನ್ನು ಮೇಂಟೆನೆನ್ಸ್ ಮಾಡಿಕೊಂಡು ನನ್ನ ಮಗನ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಇಲ್ಲ ಅಂತ ಹೇಳೋದಿಲ್ಲ. ಮಗ ಒಂದು 5,000ದಷ್ಟು ಕೊಡ್ತಾನೆ. ಟೋಟಲಾಗಿ 18,000 ರೂಪಾಯಿ ದುಡ್ಡಿನಲ್ಲಿ ನನ್ನ ಮನೆ, ನನ್ನ ಕುಟುಂಬದ ಎಲ್ಲ ಜವಾಬ್ದಾರಿಗಳು, ನನ್ನ ಇತರ ಖರ್ಚುಗಳನ್ನ ಮಾಡಿದಲ್ಲದೇ ಆ ಒಂದು ಚರ್ಚಿಗೆ ಸಂಬಂಧಪಟ್ಟಂತಹ ಖರ್ಚುಗಳನ್ನು ಮಾಡ್ತಾ, ನನ್ನ ಮನೆಯೇ ಬೇರೆ, ಚರ್ಚ್ ಬಿಲ್ಡಿಂಗೇ ಬೇರೆ ಮಾಡಿದ್ದೀನಿ ಪ್ರಿಯರೇ. ಖರ್ಚುಗಳನ್ನು ಮಾಡುತ್ತಾ ಸ್ವಂತ ಉದ್ಯೋಗದಿಂದ ಚರ್ಚ್ಗಳನ್ನ ನಡೆಸ್ತಾ ಇದ್ದೀನಿ. ಕಾಣಿಕೆ ಸಿಕ್ಕಿದ್ರೆ 1,500 2,000 ಅಷ್ಟೇ ಸಿಗ್ತಾ ಇರೋದು. ತಿಂಗಳಾನುಗಟ್ಟಲೆ ಮಾಡಿದ್ರು ಕೂಡ
ಆವಾಗ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾ ಇರ್ಬೋದು ಅಂತಂದರೆ ಅದು ದೇವರ ಕೃಪೆ. ಯಾಕೆಂದರೆ ಇಷ್ಟು ಚಿಕ್ಕ ಸಂಬಳದಲ್ಲಿ ಇದ್ದರೂ ಕೂಡ ದೇವರು ನನಗೆ ಕೈಯಿಂದ ಉಳಿಸ್ತಾ ಇದ್ದಾರೆ. ಪ್ಲಸ್ ₹1 ಸಾಲಗಾರನೂ ಕೂಡ ಅಲ್ಲ ಪ್ರಿಯರೇ. ಯಾಕೆಂದರೆ ನಂಬಿಕೆಯಿಂದ ನಾನು ಮತ್ತು ನನ್ನ ಹೆಂಡತಿ ಜೀವಿತ ಮಾಡ್ತಾ ಇರೋಂಥ ಕಾರಣಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಸಾಲಗಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆರೋಗ್ಯದಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಕುಟುಂಬ ಜೀವಿತದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ನಮಗೆ ಅನಾವಶ್ಯಕ ಖರ್ಚುಗಳನ್ನು ದೇವರು ಬಾಕಿ ಮಾಡಿ ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಇಟ್ಟಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಆದರೆ ಇವತ್ತು 20,000 ಸಂಬಳ, 50,000 ಸಂಬಳ, 1,00,000 ಸಂಬಳ ತಗೊಳ್ಳೋರು ಬಂದ್ಬಿಟ್ಟು ಪಾಸ್ಟ್ರೇ ನನಗಿಷ್ಟು ಸಾಲ ಇದೆ ಅಂತ ಹೇಳಿದಾಗ ನಿಜವಾಗಿ ಎಷ್ಟು ಬೇಜಾರಾಗ್ತದೆ ಅಂದರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ಆಗ ದರಿದ್ರಗಳು ಬರೋದೇ ಇಲ್ಲ ಪ್ರಿಯರೇ. ಯಾವಾಗ ಅಷ್ಟು ಸಂಬಳ ತಗೊಂಡು ಇಲ್ಲ ಅಂತ ಹೇಳ್ತಾರೋ ಅವ್ರು ನಿಜವಾಗಿ ಆಶೀರ್ವಿಸಲ್ಪಟ್ಟಿಲ್ಲ ಅಂತ ಅರ್ಥ ಪ್ರಿಯರೇ. ಅದಕ್ಕೇನೆ ಈ ವಾಕ್ಯವನ್ನು ಇನ್ನೊಂದು ಸಲ ಹೇಳ್ತೀನಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ನೀವು ದಯವಿಟ್ಟು ಪ್ರಾರ್ಥನೆ ಮಾಡಿದಾಗ ಆ ಪ್ರತಿಫಲವನ್ನು ಹೊಂದಿದ್ದೀನಿ ಅಂತ ನಂಬಿ ಪ್ರಾರ್ಥಿಸಿ. ಎರಡನೇದಾಗಿ ದೇವರ ಬಳಿಗೆ ಬರುವವನು ಮೊದಲನೇದಾಗಿ ದೇವರು ಇದ್ದಾನೆ ಅಂತ ನಂಬಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಅಯ್ಯೋ ದೇವರು ಕಾರ್ಯ ಮಾಡ್ತಾರೋ ಇಲ್ವೋ ಅಂತ ಹೇಳ್ತಕ್ಕಂಥ ಕಾರ್ಯಗಳನ್ನ ಬಿಟ್ಬಿಡಿ. ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕೋರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ನಂಬಬೇಕು ಪ್ರಿಯರೇ. ನೀವು ಯಾವಾಗ ಆ ರೀತಿ ನಂಬ್ತೀರೋ ದೇವರ ನಾಮದ ಮಹಿಮೆ ನಿಮ್ಮ ಕುಟುಂಬದಲ್ಲಿ ಗ್ಯಾರಂಟಿ ಆಗ್ತದೆ. ನಂಬಿಕೆಯ ಪ್ರಾರ್ಥನೆಯಿಂದ ನಾವು ಪ್ರತಿಫಲವನ್ನು ಪಡೆದು ದೇವರ ರಾಜ್ಯವನ್ನು ಮಹಿಮೆಪಡಿಸಿ ಕ್ರಿಸ್ತನು ಉತ್ತಮನು, ಕೇಳಿದನ್ನು ಕೊಡುವಂಥ ದೇವರು ಅಂತ ನಾವು ಇಡೀ ಲೋಕಕ್ಕೆ ತೋರಿಸಿಕೊಡುವಂಥ ಮಕ್ಕಳಾಗುವ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.